ನಟ ದರ್ಶನ್ನನ್ನು ಸಿನಿಮಾ ರಂಗದಿಂದ ವಜಾ ಮಾಡಬೇಕು. ನಾಯಕನ ಅಟ್ಟಿಯಲ್ಲಿ ವನ್ನಡೆ ಪ್ರತಿಭಟನೆಯಲ್ಲಿ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷರು ಹಾಗೂ ಪತ್ರಕರ್ತರಾದ ಕೆಎಂ ಶಿವಸ್ವಾಮಿ ಮಾತನಾಡಿ, ರೇಣುಕಾಸ್ವಾಮಿ ಸಾವಿಗೆ ಕಾರಣನಾದ ನಟ ದರ್ಶನ್ ರವರನ್ನು ಸಿನಿಮಾ ರಂಗದಿಂದ ವಜಾಗೊಳಿಸಬೇಕು. ಮುಂದೆ ಯಾವುದೇ ಚಿತ್ರಗಳಲ್ಲಿ ನಟಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮೃತಪಟ್ಟ ರೇಣುಕಾಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಮೃತ ರೇಣುಕಾಸ್ವಾಮಿ ಪತ್ನಿ 5 ತಿಂಗಳ ಗರ್ಭಿಣಿ ಇದ್ದು, ಮೃತನ ಪತ್ನಿಗೆ ಆರ್ಥಿಕ ಸಹಾಯ ಮಾಡಿಸಬೇಕೆಂದು ಒತ್ತಾಯಿಸಿದರು. ಚಿತ್ರದುರ್ಗದ ನಿವಾಸಿ ಚಿತ್ರದುರ್ಗದ ನಿವಾಸಿಯಾದ ರೇಣುಕಾಸ್ವಾಮಿ ಅತ್ಯಂತ ಬಡತನದ ಹಾಗೂ ಸಂಸ್ಕಾರವನ್ನು ಕುಟುಂಬವಾಗಿದ್ದು, ಇವರನ್ನು ಅಮಾನುಷವಾಗಿ ಹತ್ಯೆಗೆ ಇರುವುದು ಅತ್ಯಂತ ಅಮಾನವೀಯಕರವಾಗಿದೆ. ಇದರಲ್ಲಿ ದೊಡ್ಡ ನಟ ಭಾಗಿಯಾಗಿರುವುದು ದುರಸ್ಥವಾಗಿದೆ. ಅವರು ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ. ಇವರು ಪ್ರಭಾವ ಬೀರಿ ಸಂಗೀತ ಮಂಡಳಿಯಿಂದ ಪ್ರಾರಂಭ ಸಾಧ್ಯತೆ ಇದೆ. ಆದ್ದರಿಂದ ಸಂಗೀತ ಮತ್ತು ಸಿಬಿಐಗೆ ಡಾಕ್ಟರ್ ರಾಜ್ಕುಮಾರ್ ಮಹಾನಟರ ನಾಡಿನಲ್ಲಿ ಇಂಥ ನೀಚಕಾರಿ ಕೈಗೊಂಡಿರುವುದು ಸರಿಯಲ್ಲ. ಅದರಿ ನಟ ದರ್ಶನ್ಗೆ ಸಹಕಾರಿಗಳಿಗೆ ಎಲ್ಲ ಸೌಲಭ್ಯ ಮತ್ತು ಪುರಸ್ಕಾರಗಳನ್ನು ಹಿಂತೆಗೆದುಕೊಳ್ಳಬೇಕಾಗಿದೆ ಎಂದು ಸಂಬಂಧಿಸಿಗಳು ಆಗಬೇಕು. ನಟ ದರ್ಶನ್ ಮತ್ತು ಗ್ಯಾಂಗ್ನವರಿಗೆ ಧಿಕ್ಕಾರ. ನಟ ದರ್ಶನ್ ಮತ್ತು ಗ್ಯಾಂಗ್ನವರಿಗೆ ಧಿಕ್ಕಾರ. ಅತಿ ಘೋರವಾದ ಕೃತ್ಯವನ್ನು ನಡೆಸಿರ್ತಕ್ಕಂಥ ದರ್ಶನ್ಗೆ ಧಿಕ್ಕಾರ. ಇಷ್ಟಾಗಿತ್ತು ಇವತ್ತಿನ ನಮ್ಮೂರ ಸುದ್ದಿ. ಪ್ರತಿದಿನ ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ 8 ಗಂಟೆಗೆ ನಮ್ಮ ಚಳ್ಳಕೆರೆ ಟಿವಿಯನ್ನು.